ನಮ್ಮಮ್ಮ ರತ್ನಮ್ಮ. ಇವರು ನಮ್ಮಮ್ಮ ಸುಮಿತ್ರಮ್ಮ. ಏನೋ ಒಂದು ಡೌಟ್ ಬಂತಲ್ಲ ನಿಮ್ಮೆಲ್ಲರಿಗೂ, ಅಲ್ಲೂ ಅಮ್ಮ ಅಂದೆ ಇಲ್ಲೂ ಅಮ್ಮ ಅಂದೆ ಅಂತ. ಅದೇನಂತ ಗೆಸ್ ಮಾಡಿ ನೋಡೋಣ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನಾನೀಗ ಆಲ್ರೆಡಿ ಧರ್ಮಸ್ಥಳದಲ್ಲಿದ್ದೀನಿ. ಆ್ಯಕ್ಚುಲಿ ನಾನು ಮನೆಯಿಂದ ಸ್ಟಾರ್ಟ್ ಆದಾಗೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಲೇಟ್ ಆಗೋಯಿತು ಅಂತ ನಾವು ಅಲ್ಲಿಂದ ಬೇಗ ಹೊರಟ್ಬಿಟ್ಟು ನೈಟು ಒಂದು 9 ಗಂಟೆ ಎಲ್ಲ ಇಲ್ಲಿ ರೀಚ್ ಆಗೋದ್ರಿ. ಇಸಲಿ ಫ್ಯಾಮಿಲಿ ಜೊತೆ ಬಂದಿದ್ದೀನಿ. ಪ್ರತಿ ಸಲ ಫ್ರೆಂಡ್ಸ್ ಜೊತೆ ಇವ್ರ ಜೊತೆ ವ್ಲಾಗ್ ಮಾಡ್ತಿದ್ದೆ. ಸೊ ಇವತ್ತು ಈ ವ್ಲಾಗಲ್ಲಿ ನಮ್ಮ ಅಪ್ಪ ಅಮ್ಮ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ನಮ್ಮ ಚಿಕ್ಕಮ್ಮ, ನಮ್ಮ ಅಕ್ಕ, ನಮ್ಮ ಮಾವನ ಮಕ್ಕಳು ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಆದಷ್ಟು ಧರ್ಮಸ್ಥಳನ ಎಷ್ಟಾಗುತ್ತೋ ಅಷ್ಟನ್ನ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಬನ್ನಿ ಗೈಸ್. ನೋಡಿ, ನಾವು ಧರ್ಮಸ್ಥಳ ಒಳಗಡೆ ಇನ್ನೇನು ಎಂಟರ್ ಆಗ್ತಿದ್ದೀವಿ. ಇವಾಗ ನೋಡ್ಬೋದು ಯಾರು ಜಾಸ್ತಿ ಜನ ಅನ್ನೋದೇ ಇಲ್ಲ, ಫುಲ್ಲು ಖಾಲಿ ಇದೆ ನೋಡಿ, ಫುಲ್ಲು ಖಾಲಿ ಇದೆ, ಏನು ಜನ ಅನ್ನೋದಿಲ್ಲ. ಇವತ್ತು ಬಂದು ಏಪ್ರಿಲ್ 7 ಮಂಡೇ. ಸೊ ಜನ ಅನ್ನೋದೇ ಇಲ್ಲ, ಫುಲ್ ಖಾಲಿ ಹೊಡಿತದೆ. ಸೊ ಮೇ ಬಿ ದರ್ಶನ ಬೇಗ ಆಗೋ ಚಾನ್ಸಸ್ ಇದೆ ಅಂತ ಅಂದ್ಕೊತೀನಿ. ಬನ್ನಿ ನೋಡೋಣ ಗೈಸ್. ನಾವಿವಾಗ ಧರ್ಮಸ್ಥಳದ ಒಳಗಡೆ ಇದ್ದೀವಿ. ಸೊ ನಾನು ಇದುವರೆಗೂ ತುಂಬ ವರ್ಷದಿಂದ ತುಂಬ ಸಲ ಬಂದಿದ್ದೀನಿ ಧರ್ಮಸ್ಥಳಕ್ಕೆ. ಬಟ್ ಇವತ್ತಿದ್ದಷ್ಟು ಖಾಲಿಯಾಗಿ ಯಾವತ್ತೂ ನೋಡಿಲ್ಲ ನಾನು. ಬನ್ನಿ ತೋರಿಸ್ತೀನಿ ನೋಡಿ, ಎಷ್ಟು ಖಾಲಿ ಇದೆ ಅಂದರೆ ಜನನೇ ಇಲ್ಲ. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಕಮ್ಮಿ ಜನ ನೋಡಿ. ಲುಕ್ ಅಟ್ ದಿಸ್, ತುಂಬ ಅಂದರೆ ತುಂಬ ಕಮ್ಮಿ ಜನ. ಬನ್ನಿ, ಇಷ್ಟು ಕಮ್ಮಿ ಜನ ಇದ್ದಾಗ ಎಷ್ಟು ಅವರ್ ಆಗುತ್ತೆ ದರ್ಶನ ಅಂತ ನೋಡೇ ಬಿಡೋಣ. ಗೈಸ್, ಹಾಲಲ್ಲಿ ಹಾಕಿ ಕೂಡಾಕ್ತಾರೆ ಅಂದ್ಕೊಂಡ್ರಿ, ಬಟ್ ಟಕ್ಕಂತ ರಿಲೀಸ್ ಮಾಡಿದ್ರು. ಮೀನ್ 1 ಮಿನಿಟು ಟೈಮ್ ತೊಗೊಂಡಿಲ್ಲ. ಜಸ್ಟ್ ಒಂದು 5 ನಿಮಿಷ ಆಗಿದೆ ಅಷ್ಟೇ. ಆಲ್ರೆಡಿ ಒಳಗಡೆನೇ ಎಂಟರ್ ಆಗ್ತಾ ಇದ್ದೀವಿ ನೋಡಿ. ಗೈಸ್, ಇವಾಗ ನಾವು ದೇವಸ್ಥಾನದ ಒಳಗಡೆ ಇದ್ದೀವಿ. ಯಾರಿಗೂ ಗೊತ್ತಿಲ್ದರೆ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ, ಬಿಕಾಸ್ ಗೊತ್ತಿಲ್ಲ ಯಾರಾದರೂ ಬೈಬೋದು ಏನಾದರೂ ಅಂತ. ಸೊ ನೋಡಿ, ಗೈಸ್, ಬರೀ 10 ನಿಮಿಷದಲ್ಲಿ ದರ್ಶನ ಆಗೋಯಿತು. ನಾನು ಇದುವರೆಗೂ ಧರ್ಮಸ್ಥಳಕ್ಕೆ ತುಂಬ ಸಲ ಬಂದಿದ್ದೀನಿ, ಆದರೆ ಇಷ್ಟು ಬೇಗ ದರ್ಶನ ಯಾವತ್ತೂ ಆಗಿಲ್ಲ. ಫಸ್ಟ್ ಟೈಮ್ ದರ್ಶನ ಇಷ್ಟು ಬೇಗ ಆಗಿದೆ. ಮೇ ಬಿ ನಮ್ಮ ಲಕ್ ಚೆನ್ನಾಗಿತ್ತೇನೋ. ಸೊ ತುಂಬ ಅಂದರೆ ತುಂಬ ಬೇಗ ಆಯಿತು, ಬರೀ 10 ನಿಮಿಷದಲ್ಲಿ. ತುಂಬ ಚೆನ್ನಾಗಿತ್ತು. ಗೈಸ್, ಬನ್ನಿ ನಮ್ಮ ಫ್ಯಾಮಿಲಿಯವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಇದು ವಿದ್ಯಾ ಅಂತ. ಹಾಯ್ ವಿದ್ಯಾ. ಇದು ಜಾನು ಅಂತ. ಹಾಯ್. ಇದು ನಮ್ಮಮ್ಮ ರತ್ನಮ್ಮ. ಇದು ನಮ್ಮ ಮಾವ. ಇದು ಪ್ರತ್ಯೂಷ್ ಅಂತ. ಇವತ್ತು ಜ್ವರ ಅಂತ ಅವ್ನು ಫುಲ್ಲು ಏನೋ ವೀಕ್ ಆಗಿಬಿಟ್ಟಿದ್ದಾನೆ. ಇದು ನಮ್ಮ ಅಕ್ಕ ಪವಿತ್ರ. ಇನ್ನಿಂದ ಏನೋ ಅಪ್ಕಮಿಂಗ್ ಸ್ಟಾರ್, ವ್ಲಾಗ್ಸು ರೀಲ್ಸು ನೋಡ್ತಿರೋದು ಹತ್ತಿರದಲ್ಲೇ ಫುಲ್ಲು ಲಾಂಚ್ ಆಗ್ತಿದ್ದಾರೆ. ಇನ್ನು ಇಬ್ಬರು ಇದ್ದಾರೆ, ಅವರು ಮೇಲೆ ಇದ್ದಾರೆ. ಇನ್ನು 3 ಜನ. ಬನ್ನಿ ತೋರಿಸ್ಕೊಡ್ತೀನಿ. ಇವರು ನಮ್ಮ ಚಿಕ್ಕಮ್ಮ. ಇನ್ನೊಬ್ರು ಇದ್ದಾರೆ, ಬನ್ನಿ ತೋರಿಸ್ತೀನಿ. ಇವರು ನಮ್ಮಮ್ಮ ಸುಮಿತ್ರಮ್ಮ. ಹಾಯ್ ಅನ್ಸಪ್ಪ. ಏನೋ ಒಂದು ಡೌಟ್ ಬಂತಲ್ಲ ನಿಮ್ಮೆಲ್ಲರಿಗೂ, ಅಲ್ಲೂ ಅಮ್ಮ ಅಂದೆ ಇಲ್ಲೂ ಅಮ್ಮ ಅಂದೆ ಅಂತ. ಅದೇನಂತ ಗೆಸ್ ಮಾಡಿ ನೋಡೋಣ. ಗೈಸ್, ಗೊಮ್ಮಟೇಶ್ವರ ನೋಡೋಕೆ ಹೋಗ್ತಿದ್ದೀವಿ ಮೇಲಕ್ಕೆ. ಬನ್ನಿ ಗೊಮ್ಮಟೇಶ್ವರ ತೋರಿಸ್ತೀನಿ ನೋಡಿ. ಅವ್ರ ಮೊಮ್ಮಗನ
ಶೋಲ್ಡರ್ಸ್ ಮೇಲೆ ಹಾಕ್ಕೊಂಡು ಓಡ್ತವ್ರೆ. ನೋಡಿ ಆಂಟಿಗಳಿಬ್ರು ಇನ್ನೂ ಅಲ್ಲಿ ಬರ್ತಾರೆ ತುಂಬ ದೂರದಿಂದ. ಇಲ್ಲಿ ಇನ್ನೊಬ್ಳು ಇಲ್ಲಿ ಪೇಷಂಟು. ಟ್ರೈ ಮಾಡಿ ಒಂದ್ಸಲ ಎತ್ಕೊಂಡು ಟ್ರೈ ಮಾಡಿ ನೋಡೋಣ. ಎತ್ಕೊಳ್ಳಿ ಒಂದ್ಸಲ ಇರಕ್ಕ. ಇರು ನೋಡೋಣ ಎತ್ಕೊಳ್ಳಿ ಒಂದ್ಸಲ ನೋಡೋಣ. ಒಂದ್ಸಲ ಟ್ರೈ ಮಾಡಿ ಏನಾಗಲ್ಲ. ಒಂದು ಟ್ರೈ ಮಾಡಿ ಒಂದ್ಸಲ ಟ್ರೈ ಮಾಡಿ. ಇರು ಏನು ಬಿದ್ದೋದ್ರೆ ಏನಾಗ್ಬಿಡಲ್ಲ. ಇರಿ ಟ್ರೈ ಮಾಡಿ. ನಾನಾಗಿದ್ರೆ ಎತ್ಕೊಂಡು ಹೋಗ್ತಿದ್ದೆ, ಯಾರು ಇಲ್ವೇ ಅಲ್ಲ. ಯಾರು ಇಲ್ವೇ, ಏನು ಮಾಡೋಣ? ಬೇಡ ಹಿಂಗೆ ಇರ್ತೀನಿ ಆರಾಮಾಗಿ ನಾನು. ಅಯ್ಯೋ ಲೂಸ್ ಇಡಿ. ಗೈಸ್ ಬನ್ನಿ ನಮ್ಮ ಅಪ್ಪನ ತೋರಿಸ್ತೀನಿ ನೋಡಿ. ಇವರೇ ಫೌಂಡೇಶನ್ ನಮ್ಮಪ್ಪ. ಈ ಫ್ಯಾಮಿಲಿ ಎಲ್ಲ ಇರೋದಕ್ಕೆ ಕಾರಣ ಇವರೇ. ಹಾಯ್ ಅನ್ನಿ. ಇವಳು ಅನು, ಇವಳು ಲಯ. ಏನು ಅವಳಿಗೆ ನಾಚಿಕೆ ಅನ್ಕೋತೀನಿ. ಇಲ್ಲ ಅನ್ನ ನೋಡಿ ಇವಾಗ ಜೋಶ್ ಬಂದಿದೆ ಅಣ್ಣಂಗೆ. ಓಕೆ ಬನ್ನಿ ಗೊಮ್ಮಟೇಶ್ವರ ತೋರಿಸ್ತೀನಿ ನೋಡಿ. ಫುಲ್ಲು ಸುಸ್ತಾಗಿ ಹೋಗಿದೆ. ಏನಕ್ಕೆ ಅಂದರೆ ಒಂದು ಟಾಸ್ಕ್ ಮಾಡಿದೆ ಇವಾಗ. ಫಸ್ಟು ನನ್ನ ತಂಗಿ ನಮ್ಮ ಮೇಲೆವರೆಗೂ ಎತ್ಕೊಬಂದೆ, ಮತ್ತು ನಮ್ಮಮ್ಮನೂ ಎತ್ಕೊಬಂದೆ. ಸೊ ಅದಕ್ಕೆ ಸುಸ್ತಾಗಿ ಹೋಗಿದೆ ಗೈಸ್, ಅಷ್ಟೇ, ಇನ್ನೇನು ಇಲ್ಲ. ಆಡ್ ಬರ್ತಾ ಇಲ್ಲ. ಯಾರ್ದು ಏನು ಕಾಂಟ್ಯಾಕ್ಟ್ ಮಾಡಿ? ಕುಡಿಬೇಕಾ? ಕುಡಿತಾ ಇರಬೇಕು. ದರ್ಶನ ಎಲ್ಲ ಮುಗೀತು. ದರ್ಶನ ಎಲ್ಲ ಮುಗಿಸ್ಕೊಂಡು ರೂಮೆಲ್ಲ ಖಾಲಿ ಮಾಡಿಕೊಂಡು ಆಲ್ರೆಡಿ ನಾವು ಧರ್ಮಸ್ಥಳದಿಂದ ಬಿಟ್ಟು ನಾವು ಆದಿಚುಂಚನಗಿರಿಗೆ ಹೊರಟಿದ್ದೀವಿ. ಸೊ ಆಲ್ರೆಡಿ ನೋಡ್ಬೋದು, ಇಲ್ಲೊಂದು ಕಾರ್ ಇದೆ, ಇನ್ನೊಂದು ಕಾರ್ ಬರ್ತಿದೆ, ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ನೋಡೋಣ, ಆದಿಚುಂಚನಗಿರಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಇನ್ನೂ ಏನು ಪ್ಲ್ಯಾನ್ಸ್ ಇದೆ ಕರೆಕ್ಟಾಗಿ ಗೊತ್ತಿಲ್ಲ. ಎಲ್ಲ ನಮ್ಮ ಮಾವ ಪ್ಲ್ಯಾನ್ ಮಾಡ್ಕೊಂಡವ್ರೆ. ಸೊ ನೋಡಬೇಕು, ಬನ್ನಿ. ಡ್ಯೂ ಟು ಸಮ್ ರೀಸನ್ಸ್ ಆದಿಚುಂಚನಗಿರಿ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಸೊ ನಾವು ಡೈರೆಕ್ಟ್ ಅಲ್ಲಿಂದ ಬ್ಯಾಂಗ್ಳೂರ್ಗೆ ಹೊರಟ್ರೆ. ಸೊ ಇದೇ ಥರ ಮತ್ತೆಚ್ಚು ವೀಡಿಯೋಸ್ಗಾಗಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.